ನಮಸ್ಕಾರ ಸ್ನೇಹಿತರೆ, ಅಕ್ಕಿಯನ್ನು ಬಳಸ್ಕೊಂಡು ರಾಗಿ ಮುದ್ದೆಯನ್ನು ಯಾವ ಥರ ತಯಾರಿ ಮಾಡ್ಕೊಳ್ಳೋದು ಅಂತ ನಾವು ಈ ವಿಡಿಯೋದಲ್ಲಿ ನೋಡೋಣ. ನೋಡಿ, ವಿಡಿಯೋದಲ್ಲಿ ತೋರಿಸಿದ ಹಾಗೆ ಒಮ್ಮೆ ಟ್ರೈ ಮಾಡಿ. ಸ್ವಲ್ಪವೂ ಮಿಸ್ಟೇಕ್ ಆಗೋದಿಲ್ಲ, ತುಂಬ ಕರೆಕ್ಟಾಗಿ ಬರುತ್ತೆ. ಸೊ ಖಂಡಿತ ನೀವು ಕೂಡ ಟ್ರೈ ಮಾಡಿ. ಬನ್ನಿ ಇವಾಗ ಅಕ್ಕಿಯನ್ನು ಬಳಸ್ಕೊಂಡು ರಾಗಿ ಮುದ್ದೆಯನ್ನು ಯಾವ ಥರ ತಯಾರು ಮಾಡ್ಕೊಳ್ಳೋದು ಅಂತ ನೋಡೋಣ. ಇಲ್ಲಿ ನಾನು ಸೌದೆ ಒಲೆ ಮೇಲೆ ತಯಾರಿ ಮಾಡ್ಕೊತಾ ಇದ್ದೀನಿ. ನೀವು ಬೇಕಿದ್ರೆ ಗ್ಯಾಸ್ ಸ್ಟವ್ ಮೇಲೆ ಇದೇ ಟಿಪ್ಸನ್ನು ಯೂಸ್ ಮಾಡಿಕೊಂಡು ರಾಗಿ ಮುದ್ದೆಯನ್ನು ತಯಾರು ಮಾಡ್ಕೋಬೋದು. ಇಲ್ಲಿ ನಾನು ಒಂದು ಪಾತ್ರೆಯನ್ನು ತಗೊಂಡಿದ್ದೀನಿ. ಒಂದು ಮೆಜರ್ಮೆಂಟ್ ಗ್ಲಾಸ್ ತಗೊಂಡು ಅದರಲ್ಲಿ 5 ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ. ನೀವು ಬೇಕಾದರೆ ಮೆಜರ್ಮೆಂಟ್ ಕಪ್ ಆದರೂ ತೊಗೋಬೋದು, ಇಲ್ಲಾಂತಂದರೆ ಗ್ಲಾಸ್ ಆದರೂ ತೊಗೋಬೋದು. ಯಾವ ಗ್ಲಾಸ್ನಲ್ಲಿ ನಾನು ನೀರನ್ನು ತಗೊಂಡಿದ್ದೀನೋ ಅದೇ ಗ್ಲಾಸ್ನಲ್ಲಿ 1 ಗ್ಲಾಸ್ ಆಗುವಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ. ರೇಷನ್ ಅಕ್ಕಿ ಆದರೂ ತೊಗೋಬೋದು, ಇಲ್ಲ ಹಂಸ ಅಕ್ಕಿ ಆದರೂ ತೊಗೋಬೋದು, ಇಲ್ಲ ನುಚ್ಚಾದರೂ ತೊಗೋಬೋದು. ರೈಸನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕಾಗತ್ತೆ. ನೋಡಿ, ರೈಸನ್ನು 2-3 ಸಲ ಚೆನ್ನಾಗಿ ವಾಶ್ ಮಾಡಿದ್ದಾಯಿತು. ಈ ಕಡೆ ನೀರು ಕೂಡ ಬಿಸಿ ಆಗೋದಕ್ಕೆ ಇಟ್ಟಿದ್ದೀನಿ. ನೀರು ಕೂಡ ಬಿಸಿ ಆಯಿತು. ಈಗ ತೊಳೆದಿಟ್ಟಿರುವಂತಹ ರೈಸನ್ನು ಇದರಲ್ಲಿ ಸೇರಿಸ್ಬಿಡೋಣ. ಅಕ್ಕಿಯನ್ನೇನು ನೆನೆಸುವಷ್ಟೇನಿಲ್ಲ, ಡೈರೆಕ್ಟಾಗಿ ತೊಳೆದು ಪಾತ್ರೆಯಲ್ಲಿ ಸೇರಿಸಿ ತಲೆ ಹಿಡಿದಿರ ಒಮ್ಮೆ ಈ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ನಂತರ ಲಿಡ್ ಇಟ್ಟು ಕ್ಲೋಸ್ ಮಾಡಿ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಇದು 2 ಕಡೆ ಉರಿ ಬರುತ್ತೆ ನೋಡಿ. ಸೊ ಒಂದು ಕಡೆ ಸಾರು ಕೂಡ ನಾವು ತಯಾರಿ ಮಾಡ್ಕೋಬೋದು, ಮತ್ತೊಂದು ಕಡೆ ರೈಸ್ ಇಲ್ಲ ಮುದ್ದೆ ಆದರೂ ತಯಾರಿ ಮಾಡ್ಕೋಬೋದು, ಇಲ್ಲ ಬಿಸಿನೀರು ಬೇಕಾದರೂ ಕಾಯಿಸ್ಕೋಬೋದು. ಇದನ್ನು ಮಧ್ಯದಲ್ಲಿ ಓಪನ್ ಮಾಡ್ತಾ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ರುಚಿಗೆ ಉಪ್ಪು ಬೇಕಂತಂದರೆ ಹಾಕ್ಕೋಬೋದು, ಇಲ್ಲ ಅಂತಂದರೆ ಸ್ಕಿಪ್ ಮಾಡಬಹುದು. ನಾನು ಇಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿದ್ದೀನಿ. ಇದನ್ನು 90% ಅಷ್ಟು ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಇದು 3/4 ಭಾಗ ಬೆಂದಿದೆ. ಈ ಟೈಮ್ನಲ್ಲಿ ನಾವು ರಾಗಿ ಹಿಟ್ಟನ್ನು ಸೇರಿಸ್ಬೇಕಾಗತ್ತೆ. ನಾವು ಯಾವ ಗ್ಲಾಸ್ನಲ್ಲಿ ರೈಸನ್ನು ತಗೊಂಡಿದ್ದೀವೋ ಅದೇ ಗ್ಲಾಸ್ನಲ್ಲಿ 1 ಗ್ಲಾಸ್ ಆಗುವಷ್ಟು ರಾಗಿ ಹಿಟ್ಟನ್ನು ಸೇರಿಸಿ ಲಿಡ್ ಇಟ್ಟು ಕ್ಲೋಸ್ ಮಾಡಿ 5 ನಿಮಿಷ ಮಧ್ಯಮ ಉರಿಯಲ್ಲಿ ಬೇಯಿಸ್ಕೋಬೇಕಾಗತ್ತೆ. ನೋಡಿ, 5 ನಿಮಿಷ ಆದಮೇಲೆ ಈಗ ವುಡನ್ ಸ್ಪೂನ್ ಅಥವಾ ಮುದ್ದೆ ಕೋಲನ್ನು ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟಿಲ್ದಿರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ದಾಯಿತು. ಈಗ ಲಿಡ್ಡಿಟ್ಟು ಕ್ಲೋಸ್ ಮಾಡಿ ಮತ್ತೆ ಒಂದು 5 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಗ್ಯಾಸ್ ಸ್ಟವ್ ಮೇಲೆ ಆದರೆ ಲೋ ಫ್ಲೇಮ್ನಲ್ಲಿ ಬೇಯಿಸ್ಕೋಬೇಕು. ಸೌದೆ ಒಲೆ ಮೇಲೆ ಆಗಿರೋದ್ರಿಂದ ಕಟ್ಟಿಗೆಯನ್ನು ತೆಗೆದುಬಿಟ್ಟು ಮಧ್ಯಮ ಉರಿಯಲ್ಲಿ ಬೇಯಿಸ್ಕೋಬೇಕಾಗತ್ತೆ. ನೋಡಿ, ಕರೆಕ್ಟಾಗಿ 5-6 ನಿಮಿಷ ಆಯಿತು. ಮುದ್ದೆಯನ್ನು ಮತ್ತೊಮ್ಮೆ ಮಿಕ್ಸ್ ಮಾಡ್ಕೋಬೇಕು. ಮುದ್ದೆಯನ್ನು ಒಂದು ಕೈಯಲ್ಲಿ ನೀಟಾಗಿ ಮಿಕ್ಸ್ ಮಾಡುವುದಕ್ಕಾಗೋದಿಲ್ಲ. ಸೊ 2 ಕೈಯಲ್ಲಿ ಕೆಳಗಿಳಿಸಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಮುದ್ದೆ ಬೆಂದಿದೆಯಾ ಇಲ್ವಾ ಅಂತ ಹೇಗೆ ಗೊತ್ತಾಗುತ್ತೆ ಅಂತಂದರೆ, ಕೈ ತೇವ ಮಾಡಿಕೊಂಡು ಮುದ್ದೆಯನ್ನು ಮುಟ್ಟಿದರೆ ಕೈಗೆ ಅಂಟ್ಕೊಳ್ಳೋ ಥರ ಇದ್ದರೆ ಮುದ್ದೆ ಬೆಂದಿಲ್ಲ ಅಂತ ಅರ್ಥ. ಸೊ ಆ ಥರ ಬೆಂದಿಲ್ಲ ಅಂತಂದರೆ ಮತ್ತೆ ಒಂದು 2-3 ನಿಮಿಷ ಬೇಯಿಸ್ಕೋಬೇಕಾಗತ್ತೆ. ಒಂದು ವೇಳೆ ಕೈಗೆ ಅಂಟಲಿಲ್ಲ ಅಂತಂದರೆ ಮುದ್ದೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಸೊ ಮುದ್ದೆ ತುಂಬ ಚೆನ್ನಾಗಿ ಬೆಂದಿದೆ, ಘಮ ಘಮ ಅಂತ ಸ್ಮೆಲ್ ಕೂಡ ಬರ್ತಾ ಇದೆ. ಈಗ ವುಡನ್ದು ಯಾವುದಾದ್ರೂ ಈ ಥರ ಹಳಿಗೆ ತೊಗೊಳ್ಳಿ, ಇಲ್ಲಾಂತಂದರೆ ಒಂದು ಪ್ಲೇಟ್ ತೊಗೊಂಡು ಕೈ ತೇವ ಮಾಡಿಕೊಂಡು ಪ್ಲೇಟ್ ಕೂಡ ಈ ಥರ ತೇವ ಮಾಡಿಕೊಂಡು ಮುದ್ದೆಯನ್ನು ಕಟ್ಕೋಬೇಕಾಗುತ್ತೆ. ಸೊ ಮುದ್ದೆ ಯಾವ ಸೈಜ್ ಬೇಕೋ ಆ ಸೈಜ್ಗೆ ನಾವು ಸ್ವಲ್ಪನೇ ತೊಗೊಂಡು ಮುದ್ದೆ ಮಾಡ್ಕೋಬೇಕಾಗುತ್ತೆ. ನೋಡಿ, ಎಷ್ಟೊಂದು ಈಸಿಯಾಗಿ ಮುದ್ದೆಯನ್ನು ತಯಾರಿ ಮಾಡ್ಕೋಬಹುದು ಅಂತ. ಅಡುಗೆ ಮಾಡೋಕ್ಕೆ ಬರದೇ ಇರೋರು ಕೂಡ ತುಂಬ ಸುಲಭವಾಗಿ ಈ ಮುದ್ದೆಯನ್ನು ತಯಾರು ಮಾಡ್ಕೋಬೋದು. ನೋಡಿ, ನಾನು ತಗೊಂಡಿರ್ತಕ್ಕಂತಹ ಅಳತೆ ಪ್ರಕಾರ ಮೀಡಿಯಮ್ ಸೈಜ್ ಮುದ್ದೆ 5 ಮುದ್ದೆ ಆಯಿತು. ಇದನ್ನು ವೆಜ್ ಗ್ರೇವಿಯೊಂದಿಗೆ ಇಲ್ಲ ನಾನ್ ವೆಜ್ ಗ್ರೇವಿಯೊಂದಿಗೆ ಸರ್ವ್ ಮಾಡ್ಕೋಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಸೊ ಇಲ್ಲಿ ನಾನು ಸೊಪ್ಪು ಸಾರೊಂದಿಗೆ ಇದನ್ನು ಸರ್ವ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.